ಇನ್ನು ಮೊಂಟೆಪದವು ಕೋಡಿಯಲ್ಲಿ ಗುಡ್ಡ ಕುಸಿದು ದುರಂತ ಸಂಭವಿಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಣ್ಣಿನಡಿ ಸಿಲುಕಿದ್ದಂಥ ಮಕ್ಕಳ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಅವಶೇಷಗಳಡಿ ಸಿಲುಕಿದ್ದಂಥ ಒಂದು ಮಗು ಮೃತಪಟ್ಟಿದೆ. ಕಾಂತಪ್ಪ ಅವರ ಮೊಮ್ಮಗ 2 ವರ್ಷದ ಆರ್ಯನ್ ಈ ದುರಂತದಲ್ಲಿ ಬಲಿಯಾಗಿದ್ದಾರೆ. ಅವಶೇಷಗಳಡಿ ಸಿಲುಕಿರುವಂಥ ತಾಯಿ ಮತ್ತು ಮಗು ಅನೀಶ್ ಅವರನ್ನ ರಕ್ಷಿಸುವಂಥ ಕಾರ್ಯಾಚರಣೆ ಮುಂದುವರೆದಿದೆ. ನಿಜಕ್ಕೂ ಅವರನ್ನು ರಕ್ಷಿಸೋದಕ್ಕೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ NDRF ಮತ್ತು SDRF ಸಿಬ್ಬಂದಿಗಳಿಂದ. ಅದರಲ್ಲಿ ಒಂದು ಮಗು ಮೃತದೇಹವನ್ನು ಹೊರತೆಗೆದಿದ್ದಾರೆ. ಕಾಂತಪ್ಪ ಅವರ ಮೊಮ್ಮಗ 2 ವರ್ಷದ ಆರ್ಯನ್, ಅಂದರೆ ನಾವು ಹೇಳ್ತಿದ್ವಲ್ಲ, ಅದರಲ್ಲಿ ಅಶ್ವಿನಿ ಪೂಜಾರಿ ತಾಯಿ, ಹಾಗೆಯೇ 2 ವರ್ಷದ ಆರ್ಯನ್, ಆಮೇಲೆ 1 ವರ್ಷದ ಮಗು ಅನೀಶ್ ಅಂತ ಆ ಮಗುವಿನ ಹೆಸರು. ಈಗ ಅದರಲ್ಲಿ 2 ವರ್ಷದ ಆರ್ಯನ್ ಮೃತಪಟ್ಟಿದ್ದಾನೆ. ಇನ್ನು ತಾಯಿ ಅಶ್ವಿನಿ ಪೂಜಾರಿ ಹಾಗೆಯೇ 1 ವರ್ಷದ ಅನೀಶ್, ಇವರಿಬ್ಬರನ್ನು ರಕ್ಷಿಸೋದಕ್ಕೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ವಿನೋದ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ವಿನೋದ್, ಈ ಗುಡ್ಡ ಕುಸಿತದ ದುರಂತದಲ್ಲಿ ಸಿಲುಕಿದ್ದಂತಹ ಒಂದು ಮಗು ಮೃತಪಟ್ಟಿದೆ ಅಂತೇಳಿ ಗೊತ್ತಾಗಿದೆ. ಇನ್ನು ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ಪ್ರಭುದೇವ್, ಈ ಒಂದು ಗುಡ್ಡ ಕುಸಿತ ಪ್ರಕರಣದಲ್ಲಿ ಈಗಾಗಲೇ ಒಂದು ಮಗು ಅಂದ್ರೆ ಓರ್ವ ಆರ್ಯನ್ 2 ವರ್ಷದ ಒಂದು ಮಗು ಸಾವನ್ನಪ್ಪಿರುವಂತಹ ಮಾಹಿತಿ ಈಗಾಗಲೇ ಒಂದು ಲಭ್ಯವಾಗ್ತದೆ. ಜೊತೆಗೆ ಈ ಒಂದು ತಾಯಿ, ಆ ಒಂದು ಮನೆಯ ಮಾಲಕ್ಕೆ ಏನಾಗಿರ್ತಕ್ಕಂಥ ಅತ್ತೆ ಅಂದ್ರೆ ಅಶ್ವಿನಿ ಅವರ ಅತ್ತೆ ಆಗಿರ್ತಕ್ಕಂಥ ಅವರು ಸಹ ಒಂದು ಸಾವನ್ನಪ್ಪಿದ್ದಾರೆ. ಸೊ ಹೀಗಾಗಿ ಈಗಾಗಲೇ ಒಂದು ಮನೆಯ ಒಂದು ಅವಶೇಷಗಳಲ್ಲಿ ಸಿಲುಕಿರ್ತಕ್ಕಂಥ 5 ಜನಗಳ ಪೈಕಿ ಈಗಾಗಲೇ 2 ಜನಗಳು ಮೃತಪಟ್ಟಿದ್ದಾರೆ. ಇನ್ನು ಇಬ್ಬರಿಂದ 3 ಜನಗಳು ಈಗಾಗಲೇ ಅವಶೇಷಗಳಲ್ಲಿ ಸಿಲುಕಿರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಜೊತೆಗೆ ಇವತ್ತು ಅವಶೇಷಗಳಲ್ಲಿ ಸಿಲುಕಿರ್ತಕ್ಕಂಥ ಒಂದು ಜನರಿಗೆ ಅಂದ್ರೆ ಒಂದು ತಾಯಿ ಆಗಿರ್ಲಿ, ಜೊತೆಗೆ ಇನ್ನೊಂದು ಮಗು ಆಗಿರ್ಲಿ, ಅವರುಗಳಿಗೆ ನಿರಂತರವಾಗಿ ಆಕ್ಸಿಜನ್ ಪೂರೈಕೆ ಮಾಡೋದು, ಜೊತೆಗೆ ಇನ್ನೂ ಹಲವಾರು ರೀತಿ ತುರ್ತು ವೈದ್ಯಕೀಯ ಕ್ರಮಗಳನ್ನು ತೆಗೆದುಕೊಳ್ಳಕ್ಕೆ ಒಂದು ಸತತವಾಗಿ 4 ತನಿಖಾ ತಂಡ ಅಂದ್ರೆ ವೈದ್ಯಾಧಿಕಾರ ತಂಡ ಸ್ಥಳದಲ್ಲಿ ಬಿಟ್ಟಿದೆ ಈಗಾಗಲೇ. ಅಂದ್ರೆ ಆ ಒಂದು ಶಾಂತಪ್ಪ ಪೂಜಾರಿ ಏನಿದೆ ಅವನನ್ನು ಸಹ ಒಂದು ಹಾಸ್ಪಿಟಲ್ಗೆ ಒಂದು ಸೇರಿಸಲಾಗಿದೆ. ಇನ್ನು ಮತ್ತೊಂದೆಡೆ ಈಗಾಗಲೇ ಈ ವಿಚಾರ ಅಂದ್ರೆ ಗುಡ್ಡ ಕುಸಿತ ಪ್ರಕರಣ ಏನಾಗಿದೆ, ಈ ವಿಚಾರವಾಗಿ ಈಗಾಗಲೇ ಒಂದು ಮುಖ್ಯಮಂತ್ರಿಗಳು ಸಹ ಒಂದು ತಲುಪಿದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಮತ್ತೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಅಂದ್ರೆ ಮಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಒಂದು ಸಭೆಯನ್ನು ಮಾಡ್ತಿದ್ರು. ಆ ಒಂದು ಸಭೆಯಲ್ಲಿ ಈ ವಿಚಾರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಸಿಎಂಗಳು. ಸೊ ಹೀಗಾಗಿ ಮೃತರ ಕುಟುಂಬಕ್ಕೆ ಒಂದು ಸಂತಾಪವನ್ನು ಮುಖ್ಯಮಂತ್ರಿಗಳು ಸಿಎಂ ಸೂಚಿಸಿದ್ದಾರೆ. ಜೊತೆಗೆ ಈಗಾಗಲೇ ಅಲ್ಲಿ ತುರ್ತಾಗಿ ಏನೇನು ಕ್ರಮ ಬೇಕು ಎಲ್ಲಾ ವೈದ್ಯಕೀಯ ಕ್ರಮಗಳಾಗಲಿ, ಮತ್ತೆ NDRF ತನಿಖಾ ಮತ್ತೆ ಇನ್ನು ವೈದ್ಯಕೀಯ ಸಿಬ್ಬಂದಿಗಳಿಗೆ ಏನೇನು ಬೇಕು ಎಲ್ಲವನ್ನು ನೆರವು ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮುಖ್ಯಮಂತ್ರಿ ಮತ್ತೆ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಮಾಹಿತಿಯನ್ನು ನೀಡಿದರೆ ಅದರ ಆಧಾರದ ಮೇಲೆ ಈಗಾಗಲೇ ಆ ಒಂದು ಸ್ಥಳಕ್ಕೆ ಇನ್ನು ಜಿಲ್ಲಾಧಿಕಾರಿ ಆಗಿರಲಿ, ಜೊತೆಗೆ NDRF SDRF ಇನ್ನೂ ಹೆಚ್ಚಿನ ತಂಡಗಳನ್ನು ಕಳಿಸುವಲ್ಲಿ ರಾಜ್ಯ ಸರ್ಕಾರ ಮುಂದಾಗಿದೆ. ಸೊ ಹೀಗಾಗಿ ಈಗಾಗಲೇ ಮೂಲಗಳ ಪ್ರಕಾರ ಒಂದು ಮಗು ಏನು ಮೃತಪಟ್ಟಿದೆ, ಆ ಒಂದು ಮೃತಪಟ್ಟಿರ್ತಕ್ಕಂಥ ಮಗುವನ್ನು ಈಗಾಗಲೇ ಒಂದು NDRF SDRF ಈಚೆ ತೆಗೆದಿದೆ. ಇಲ್ಲಿರ್ತಕ್ಕಂಥ ತಾಯಿ ಮತ್ತೆ ಇನ್ನೊಂದು ಮಗುವನ್ನ ಈಚೆ ತೆಗೆಯಕ್ಕೆ ಈಗಾಗಲೇ SDRF NDRF ಸಿಬ್ಬಂದಿಗಳನ್ನು ಹರಸಾಹಸ ಪಡ್ತಿದ್ದಾರೆ ಅಂತ ಹೇಳ್ಬೋದು. ಪ್ರಭು, ವಿನೋದ್, ಈಗ ಹೆಚ್ಚು ಕಡಿಮೆ ಸುಮಾರು 8 ಗಂಟೆಯಿಂದಲೂ ಕೂಡ ಪಾಪ ಒದ್ದಾಡ್ತಾ ಇದ್ದಾರೆ ತಾಯಿ ಮಕ್ಕಳು. ಈಗ ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ, ಆಮೇಲೆ ಇನ್ನು ಎಷ್ಟೊತ್ತು ಸಮಯ ಹಿಡಿಬೋದು ಅವರನ್ನು ರಕ್ಷಿಸೋದಕ್ಕೆ ಅಂತ? ಪ್ರಭು, ಈಗಾಗಲೇ ನಿರಂತರವಾಗಿ 8 ಗಂಟೆಯಿಂದ ಈ ಒಂದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಹಿನ್ನಡೆಗಳು ಒಂದು ರಕ್ಷಣಾ ಕಾರ್ಯಾಚರಣೆಗೆ ಆಗಿದೆ. ಯಾಕಂದ್ರೆ ಒಂದು ಕಡೆ ನಿರಂತರವಾಗಿ ಒಂದು ಮಳೆ ಬರ್ತಾ ಇದೆ, ಜೊತೆಗೆ ಮತ್ತೊಂದು ಗುಡ್ಡನೂ ಸಹ ಒಂದು ಕುಸಿಯುವ ಸಂಭವಗಳು ಜಾಸ್ತಿ ಇದೆ. ಜೊತೆಗೆ ಇನ್ನೂ ಹೆಚ್ಚಿನ ಪ್ರಮಾಣ ಗುಡ್ಡದಿಂದ ನೀರು ಹರಿದು ಬರ್ತಿರ್ತಕ್ಕಂಥ ಕಾರಣದಿಂದ ಒಂದು ಕಾರ್ಯಾಚರಣೆಗೆ ಹಿನ್ನಡೆ ಆಗಿದೆ. ಇದರ ಜೊತೆಗೆ ವಾಹನಗಳು ಅಂದ್ರೆ ಒಂದು JCB ಆಗಿರ್ಬೋದು, ಮತ್ತೆ ಇನ್ನೊಂದು ಹಲವಾರು ರೀತಿಯ ಮೂಲ ಸೌಕರ್ಯ ವಾಹನಗಳು ಅಂದ್ರೆ SDRF NDRF ತಂಡಗಳು ಏನು ಬಳಸ್ತವೆ ಆ ಒಂದು ವೆಹಿಕಲ್ಗಳು ಬರೋಕೆ ಒಂದು ಹಿನ್ನಡೆ ಆಗ್ತದೆ. ಸೊ ಹೀಗಾಗಿ ಆ ಒಂದು ಕಾರಣದಿಂದ ಈ ಒಂದು ರಕ್ಷಣಾ ಕಾರ್ಯಾಚರಣೆ ಸ್ವಲ್ಪ ಹಿನ್ನಡೆ ಆಗ್ತದೆ. ಆದ್ರೆ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಈ ಒಂದು ರಕ್ಷಣಾ ಕಾರ್ಯಾಚರಣೆ ಒಂದು ಮುಗಿಯುವ ಸಾಧ್ಯತೆಗಳು ದಟ್ಟವಾಗಿದೆ. ಒಂದು ಕಡೆ ಏನಾದ್ರು ವರನ್ನ ಸ್ವಲ್ಪ ಹೊತ್ತು ಬಿಡುವು ಕೊಟ್ರೆ ಇನ್ನೊಂದು ಕೆಲವೇ ನಿಮಿಷಗಳಲ್ಲೂ ಸಹ ಒಂದು ರಕ್ಷಣಾ ಕಾರ್ಯಾಚರಣೆ ಮುಗಿಯುವ ಲಕ್ಷಣಗಳು ದಟ್ಟವಾಗಿದೆ ಅಂತ ಹೇಳ್ಬೋದು. ಪ್ರಭುದೇವ್, ಆಮೇಲೆ ಈಗೆಲ್ಲ ಆಕ್ಸಿಜನ್ ಎಲ್ಲ ಕೊಟ್ಟು ಅವರನ್ನ ಉಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಆ ತಾಯಿ ಮಗುವಿನ ಪರಿಸ್ಥಿತಿ ಹೇಗಿದೆ ಸದ್ಯ ಅಂತ, ಆ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ?
ಸದ್ಯ ಈಗಾಗಲೇ ತಾಯಿ ಮಗುವಿಗೆ ನಿರಂತರವಾಗಿ ಒಂದು ಏನು ವೈದ್ಯಾಧಿಕಾರಿಗಳ ತಂಡ ಅಂದ್ರೆ ಸತತವಾಗಿ 4 ತಂಡಗಳಲ್ಲಿ ಬೀಡು ಬಿಟ್ಟು ಆ ಒಂದು ಮಕ್ಕಳಿಗೆ ಅಂದ್ರೆ ಈಗ ಒಂದು ಮೃತಪಟ್ಟಿರ್ತಕ್ಕಂಥ ಒಂದು ಮಗುವನ್ನೇ ತೆಗೆಯಲಾಗಿದೆ. ಇನ್ನೊಂದು ಮಗು ಮತ್ತೆ ತಾಯಿಗೆ ಆ ಒಂದು ಇಬ್ರು ಮಗುಗಳು ತಾವು ಹೇಗಾದ್ರೂ ಮಾಡಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ವೈದ್ಯಾಧಿಕಾರಿಗಳ ತಂಡ ನಿರಂತರವಾಗಿ ಆಕ್ಸಿಜನ್ ಪೂರೈಕೆಯನ್ನು ಮಾಡ್ತಿದೆ. ಜೊತೆಗೆ ಆಕ್ಸಿಜನ್ ಪೂರೈಕೆ ಮಾಡಿದ್ರೆ ಅಷ್ಟೇ ಒಂದು ಅವ್ರುಗಳು ಬದುಕುಳಿಯುವ ಸಾಧ್ಯತೆಗಳು ಒಂದಲ್ಲ, ಜೊತೆಗೆ ಅವ್ರ ಮೇಲೆ ಇರ್ತಕ್ಕಂಥ ಭಾರವನ್ನು ಅಂದ್ರೆ ಏನು ಕುಸಿತವಾಗಿದೆ ಅವುಗಳನ್ನು ತೆಗೆದು ಬೇಗ ಹಾಸ್ಪಿಟಲ್ಗೆ ಸೇರಿಸುವಂತ ಕೆಲಸವನ್ನು ಮತ್ತೆ ತುರ್ತು ಪ್ರಥಮ ಚಿಕಿತ್ಸೆ ಕೊಡುವಂತ ಕೆಲಸವನ್ನು ಚಾಲೆಂಜಿಂಗ್ ಆಗಿದೆ. ಸೊ ಹೀಗಾಗಿ ಅಲ್ಲಿರ್ತಕ್ಕಂಥ ತಾಯಿ ಮಗುವಿಗೆ ಏನೇನು ಪ್ರಾಥಮಿಕ ಚಿಕಿತ್ಸೆ ಕೊಡಬೇಕು, ಜೊತೆಗೆ ಆ ಒಂದು ಉಸಿರಾಟಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಈಗಾಗಲೇ ಒಂದು ಸ್ಥಳೀಯ ವೈದ್ಯಾಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಪ್ರಭುದೇವ್. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.